ಇವಾಗ ನೋಡಿದ್ರಿ ಯಾವುದೋ ಈ ಟಾಪಿಕ್ ನೋಡಿದ್ರಿ, ಫಂಡಮೆಂಟಲ್ ಥಿಯರಿ ಆಫ್ ಅರ್ಥಮೆಟಿಕ್. ಅದರ ಅಪ್ಲಿಕೇಶನ್ ಅಂತ ಹೇಳಿದೆ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ರಿಲೇಷನ್ನು ಅದು ಇದು ಅಂತ ಹೇಳಿ. ಸೊ ಏನು ರಿಲೇಷನ್ ಇದೆ? ಸೊ ಟಾಪಿಕ್ಕು ರಿಲೇಷನ್ ಬಿಟ್ವೀನ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್. For any two positive integers a and b, the HCF of a and b into LCM of a and b will be equal to a and b itself. ಇದೇನು ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ಸೊ ಇವಾಗ ಮೊದಲನೇದಾಗಿ ಸೊಲ್ಯೂಷನ್ ಎಚ್ ಸಿ ಎಫ್ ಆಫ್ ಎ ಕಾಮ ಬಿ ಕಂಡುಹಿಡಿಯೋಣ. ಅದಕ್ಕೆ ನಾವು ಮೊದಲನೇದಾಗಿ ಪ್ರೈಮ್ ಫ್ಯಾಕ್ಟರ್ ಫಾರ್ಮ್ ಎಕ್ಸ್ಪ್ರೆಸ್ ಮಾಡಬೇಕು ಪ್ರತಿಯೊಂದು ನಂಬರ್ನ. ಆಯಿತಾ? ಸೊ ಎ ವಿಚ್ ಇಸ್ ಈಕ್ವಲ್ ಟು 50 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ 5 ಇಂಟು 2 ಇಂಟು 5 ಇಂಟು 5 2 ಇಂಟು 5 ಸ್ಕ್ವೇರ್, ಸರಿನಾ? ಬಿ 20, ಸೊ 2 ಸ್ಕ್ವೇರ್ ಇಂಟು 5 ಟು ದ ಪವರ್ ಆಫ್ 1 ಟು ದ ಪವರ್ ಆಫ್ 1. ಸೊ ನಿಮ್ಮ ಎಚ್ ಸಿ ಎಫ್ ಬಂದು ಎಚ್ ಸಿ ಎಫ್ ಬಿಟ್ವೀನ್ 50 ಆ್ಯಂಡ್ 20 ಎಸ್. ಆಯಿತಾ? ಈ ಪವರ್ ಇದು ಇದು ನಂಬರ್ಗಳು ನೋಡಿ, 2 ಇದೆ 5 ಇದೆ, ಇಲ್ಲೂ ಕೂಡ 2 ಇದೆ 5 ಇದೆ. ಯಾವ ನಂಬರ್ ಕಾಮನ್ ಇದೆಯೋ ಅದನ್ನು ಬರ್ಕೊಳ್ಳಿ. ಇದ್ರದ್ದು ಲೋಯೆಸ್ಟ್ ಪವರ್ ಯಾವುದು? 2ದು ಲೋಯೆಸ್ಟ್ ಪವರ್ 1, 5ದು ಲೋಯೆಸ್ಟ್ ಪವರ್ 1. ಇಷ್ಟೇ. ಯಾವ ನಂಬರ್ ಕಾಮನ್ ಇದೆಯೋ ಅದನ್ನು ಬರ್ಕೊಬೇಕು, ಸರಿನಾ? ಅದು ಬಿಟ್ಟು ಅದ್ರ ಲೋಯೆಸ್ಟ್ ಪವರ್ ಬರ್ಕೊಬೇಕು ನೀವು. ಸೊ ಇದ್ರದ್ದು ಎಚ್ ಸಿ ಎಫ್ ಬಂದು 10 ಅಲ್ವಾ? 10 50 ಮತ್ತು 20ನ ಡಿವೈಡ್ ಮಾಡುತ್ತೆ, ಹಾಗಾಗಿ ಎಚ್ ಸಿ ಎಫ್ ಕರೆಕ್ಟಾಗಿದೆ. ಮುಂದಿಂದು ಎಲ್ ಸಿ ಎಮ್ ಬಿಟ್ವೀನ್ 50 ಆ್ಯಂಡ್ 20. ಈ ಯಾವ್ಯಾವ ನಂಬರ್ ಇದೆಯೋ ಎಲ್ಲ ಬರ್ಕೊಬೇಕು. 2 ಇಂಟು 5. ಆಯಿತಾ? ಕಾಮನ್ ಅಂತಲೇ ಇಲ್ಲ, ಯಾವುದಾದ್ರು ನಂಬರ್ ಇದೆಯೋ ಎಲ್ಲ ಬರ್ಕೊಬೇಕು. ಅದರದ್ದು ಹೈಯೆಸ್ಟ್ ಪವರ್ ಬರ್ಕೊಬೇಕು. ಸೊ 1 ಆ್ಯಂಡ್ 2 ಅಲ್ಲಿ 2 ಹೈಯೆಸ್ಟ್ ಪವರು, 2 ಮತ್ತು 1 2 ಹೈಯೆಸ್ಟ್ ಪವರು. ಹಾಗಾಗಿ ನಿಮ್ಮ ಎಲ್ ಸಿ ಎಮ್ ಬಂದು ಆ್ಯಕ್ಚುಲಿ ಸಾಲ್ವ್ ಮಾಡಬೇಕು ಇದನ್ನು. 425 ಅಂತ ಹೇಳಿದ್ರೆ 100 ಅಲ್ವಾ? ಸೊ 100 ಇಸ್ ಡಿವಿಸಿಬಲ್ ಬೈ ಬೋತ್ 50 ಆ್ಯಂಡ್ 20. ಇದು ನಿಮ್ಮ ಎಲ್ ಸಿ ಎಮ್, ಸರಿನಾ? ಸೊ ಇವಾಗ ಇದನ್ನು ರಿಲೇಷನ್ಶಿಪ್ ಬಿಟ್ವೀನ್ ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆ್ಯಂಡ್ ದ ನಂಬರ್ ವೆರಿಫೈ ಮಾಡೋಣ. ಸೊ ಲೆಟ್ಸ್ verification ಅಲ್ವಾ? verification of HCF into LCM between two numbers is equal to those two numbers, product of those two numbers. So HCF ಏನು? 2 to the power of 1 into 5 to the power of 1. LCM ಏನು? 2 square into 5 square. ಏನಕ್ಕೆ ಈ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಕ್ಕೆ ಹೋಗ್ತಾ ಈ ಪವರಲ್ಲಿ ಇಟ್ಟಿತ್ತು ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನು ಮತ್ತು ಉತ್ತರ ಕ್ಲೀನಾಗಿ ಸಿಗುತ್ತೆ. ಅದು ಕಷ್ಟದ ಕ್ವಶನ್ ಬರುತ್ತಲ್ಲ, ಅಲ್ಲಿ ನಾನು ನೋಡ್ತೇನೆ. ಸೊ ನೆಕ್ಸ್ಟು ಎ ಇಸ್ ನಥಿಂಗ್ ಬಟ್ 2 to the power of 1 into 5 square, while b is 2 square into 5 to the power of 1. ಇದನ್ನು ಸಾಲ್ವ್ ಮಾಡೋಣ. ಇವಾಗ ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಎಕ್ಸ್ಪೋನೆಂಟ್ಸ್ ಗೊತ್ತಿರಬೇಕು ಅಂತ ಹೇಳಿದ್ರೆ ಬೇಸಿಕ್ ಮ್ಯಾಥ್ ನೋಡಿರಬೇಕು. ಸೇಮ್ ಬೇಸ್ ಪವರ್ನ ನಾನು ಆ್ಯಡ್ ಮಾಡ್ಬೋದು. 2 to the power of 1 plus 2 ಇಂಟು ಸೇಮ್ ಬೇಸ್ ಪವರ್ನ ನಾನು ಆ್ಯಡ್ ಮಾಡ್ಬೋದು ಅಲ್ವಾ? ಇಲ್ಲೂ ಕೂಡ ಸೇಮ್ ಬೇಸ್ ಪವರ್ನ ಆ್ಯಡ್ ಮಾಡ್ಬೋದು, ಸೇಮ್ ಬೇಸ್ ಪವರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ವಾ? ಸೊ ಯಾವ ಫಾರ್ಮುಲಾ ಉಪಯೋಗಿಸ್ರಿ ಇಲ್ಲಿ? e to the power of n ಇಂಟು e to the power of m. ಸೇಮ್ ಬೇಸ್ ಇದ್ದು ಪವರ್ ಏನನ್ನ ಇದ್ರೂ ಐ ಕ್ಯಾನ್ ಆ್ಯಡ್ ದ ಪವರ್ ಅಂತ ಹೇಳಿ ಆ ಫಾರ್ಮುಲಾ ಉಪಯೋಗಿಸಿ ಮಾಡಿದ್ದೀವಿ. ಸೊ ಅಗೇನ್ ಇದು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಇದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಬೇಸಿಕ್ ಮ್ಯಾಥ್ ನೋಡಿ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡಿ. ಸೊ ನಮ್ಮ ಉತ್ತರ 2 to the power of 3 ಇಂಟು 5 to the power of 3 is equal to 2 to the power of 3 ಇಂಟು 5 to the power of 3, ಸರಿನಾ? ಸೊ ಈ ಥರ ಮಾಡಿದಾಗ ನಿಮ್ಮ ಉತ್ತರ ಈಸಿಯಾಗಿ ಕರೆಕ್ಟಾಗಿ ಬರುತ್ತೆ. ಈ ಕ್ವಶನ್ಗೆ ಈ ಥರ ಮಾಡೋದು ಏನು ಬೇಕಾಗಿರಲಿಲ್ಲ. ಬಟ್ ಏನಂತ ಹೇಳಿದ್ರೆ ದೊಡ್ಡ ಕ್ವಶನ್ ಬರುತ್ತೆ ನಿಮಗೆ, ಸಣ್ಣ ಕ್ವಶನ್ ಬರೋಲ್ಲ. ಅದರಲ್ಲಿ ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಪ್ರೂವ್ ಮಾಡೋದು ಈಸಿ ಆಗುತ್ತೆ, ಸರಿನಾ? ಸೊ ಈ ಥರ ಮಾಡೋದು ಈಸಿ ಆಗುತ್ತೆ ಹೊರತು ಇನ್ನು ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಹೋಯ್ತು ಅಂದರೆ ಕಷ್ಟ ಆಗುತ್ತೆ. ಹಾಂ,
ಕೊನೆಯದಾಗಿ since we have a true statement, this implies it's a true statement because LHS is equal to RHS alva, therefore, or not therefore, hence verified, sorry na. Okay, so as usual ಕೋಡಿಂಗ್ ಉಪಯೋಗಿಸಿ ಟ್ರೈ ಮಾಡೋಣ. ಸೊ ಇಲ್ಲಿ ನಾನು ಕೋಡಿಂಗ್ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಫೈಂಡಿಂಗ್ HCF ಆ್ಯಂಡ್ LCM. HCF ನೋಡಿ ಇಲ್ಲಿ HCF ಮತ್ತು LCM ಕಂಡುಹಿಡಿಯೋದಕ್ಕೆ ಒಂದು ಪ್ರೋಗ್ರಾಮ್ ಬರ್ದಿದ್ದೀನಿ. ಅದಾದಮೇಲೆ ಕೊನೆಯದಾಗಿ ವೆರಿಫಿಕೇಷನ್ಗೋಸ್ಕರ ಇಲ್ಲಿ ಕೆಳಗಡೆ ಇದೆ ವೆರಿಫಿಕೇಷನು, ಒಂದು ನಿಮಿಷ. ಹಾಂ, ವೆರಿಫಿಕೇಷನು ಈ ಭಾಗದಲ್ಲಿ ವೆರಿಫೈ ಮಾಡ್ತಾ ಇದ್ದೀವಿ, ಸರಿನಾ? ಸೊ ಎಕ್ಸಿಕ್ಯೂಟ್ ಮಾಡಿ ನೋಡಿಸ್ತೀನಿ. ಇಲ್ಲಿ ಮೊದಲೇ ನಂಬರ್ ಎಂಟರ್ ಮಾಡಬೇಕು. ಎಷ್ಟು ನಂಬರ್ ಇತ್ತಿದು? 50 20 ಅಲ್ವಾ? ಓಕೆ, 50 20. ಸೊ ನಮ್ಮ HCF ಬಂದು 10, LCM ಬಂದು 100, ಕರೆಕ್ಟು. ಸೊ ಅದು ವೆರಿಫೈ ಮಾಡ್ತು. ಹೇಗೆ ವೆರಿಫೈ ಮಾಡ್ತು? ಇಲ್ಲೂ ನೋಡಿ ಅದೇ ಫಾರ್ಮುಲಾ ಮಾಡಿದ್ದೀನಿ. ಇಲ್ಲಿ ನೋಡಿ ಅದೇ ಫಾರ್ಮುಲಾನ ಎಕ್ಸ್ಪ್ರೆಸ್ ಮಾಡಿದ್ದೀನಿ. HCF ಆಫ್ A and B ಇಂಟು LCM ಆಫ್ A and B ಇಸ್ ಈಕ್ವಲ್ ಟು A and B. ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ HCF ಇಂಟು LCM ಇಸ್ ಈಕ್ವಲ್ ಟು, ಇಲ್ಲಿ 2 ಈಕ್ವಲ್ಸ್ ಇದೆ, ಅದೆಲ್ಲ ಇವಾಗ ಇನ್ನೊಂದು ಟೈಮಲ್ಲಿ ಅಂದರೆ ಇನ್ನೊಂದು ವೀಡಿಯೋದಲ್ಲಿ ಅರ್ಥ ಮಾಡಿಸ್ತೇನೆ. ಇವಾಗ ಇದನ್ನು ಮಾತ್ರ ಅರ್ಥ ಮಾಡ್ಕೊಬೇಕು ನೀವು. ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಇದು ಕಂಡೀಷನ್ ಟ್ರೂ ಆಗಿತ್ತು ಅಂತ ಹೇಳಿದ್ರೆ ಎಸ್ ಅಂತ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಬರುತ್ತೆ, ಸರಿನಾ? ಸೊ ನಿಮ್ಮ ಉತ್ತರ HCF ಇಂಟು LCM ಇಸ್ ಈಕ್ವಲ್ ಟು A ಇಂಟು B. ಸೊ ಇಟ್ಸ್ ಟ್ರೂ ಅಂತ ಹೇಳಿ ಉತ್ತರ ಬರ್ತಾ ಇದೆ. ಸೊ HCF LCM ಕೂಡ ಸರಿ ಇದೆ ಅಲ್ವಾ? ಕಾಣಿಸ್ತಾ ಇಲ್ಲ ಅಂದರೆ ಒಂದೇ ನಿಮಿಷ, ಇದೆಂಗೋ ದೊಡ್ಡದು ಮಾಡ್ಬೋದು. ಹಾಂ, ಅರೆ ದೊಡ್ಡದಾಗ್ತಲ್ಲ ಯಾಕೋ. ಓಕೆ, ದೊಡ್ಡದಾಗ್ತಾಯಿಲ್ಲ, ಸರಿನಾ? ಇದು ನಿಮ್ಮ ರಿಲೇಷನ್ಶಿಪ್ಪು. ಈ ಫಾರ್ಮ್ನ ಗೊತ್ತಿರಬೇಕು. ಇನ್ನೊಂದು ಸಣ್ಣ ಪುಟ್ಟ ಒಂದಷ್ಟು ಕ್ವಶನ್ ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ.